ಸರ್ ನಮಸ್ತೆ. ನನ್ನ ಹೆಸರು ಪುನೀತ್ ಕಲಾವಿದ ಅಂದ್ಬಿಟ್ಟು. ನಾನು ಮತ್ತು ಲಕ್ಷ್ಮೀ ಮೇಡಮ್ ಅವರ ಸಹಯೋಗದೊಂದಿಗೆ ಮೈಸೂರು ಕಲಾವಿದರು ಅಂತ ಒಂದು ಟೀಮ್ ಕಟ್ಕೊಂಡಿದ್ವಿ. ಈಗ ಪುನೀತ್ ಕಲಾವಿದ ಅಂತ ಒಂದು ಟೀಮ್ನ ರಚನೆ ಮಾಡಿಕೊಂಡು ಮೈಸೂರಿನಲ್ಲಿ ಸಾಕಷ್ಟು ಚಿತ್ರಗಳನ್ನ ಬರೆದಿದ್ದೀವಿ. ಹಾಗೆಯೇ ಮಂತ್ರಾಲಯದಲ್ಲಿ ದೊಡ್ಡ ಮಟ್ಟದಲ್ಲಿ ಅಂದರೆ 36,200 ಸ್ಕ್ವೇರ್ ಫೀಟ್ನಲ್ಲಿ ದೊಡ್ಡದಾಗಿ ರಾಯರ ಚಿತ್ರವನ್ನು ಬರೆದಿದ್ವಿ. ಈಗ ಕ್ರಿಸ್ಮಸ್ ಹಬ್ಬ ಬಂದಿದೆ. ಎಲ್ರಿಗೂ ಒಂದು ಹರ್ಷ, ಒಂದು ಖುಷಿಯತನವನ್ನು ತಂದುಕೊಟ್ಟಿದೆ. ಸೊ ಹಾಗಾಗಿ ನಾವೇನು ಮಾಡಿದ್ವಿ, ಇಲ್ಲಿ ಫಾದರ್ ಹತ್ರ ಪರ್ಮಿಷನ್ ಕೇಳಿ ನಾವೇ ಮುಂದೆ ಬಂದು ಈ ಥರ ಮಾಡ್ತೀವಿ ಫಾದರ್ ಅಂತಂದಾಗ ಸ್ಟ್ಯಾನಿ ಫಾದರ್ ನಮಗೆ ಸಪೋರ್ಟ್ ಮಾಡಿದ್ರು. ಅವ್ರಿಗೆ ಈ ಮೂಲಕ ಕೃತಜ್ಞತೆಯನ್ನು ತಿಳಿಸ್ತೀನಿ. ಹಾಗೆಯೇ ನಾಡಿನ ಸಂಸ್ಥೆ ಎಲ್ಲ ಜನತೆಗೂ ಕ್ರಿಸ್ಮಸ್ ಹಬ್ಬ ಹಾಗೂ ಹೊಸ ವರ್ಷದ ಶುಭಾಶಯಗಳನ್ನ ತಿಳಿಸ್ತೀನಿ. ಎಷ್ಟು ಸಮಯದಿಂದ ನೀವು ಕಲಾಕೃತಿ ಸರ್, ನಾವು ಪ್ರಥಮವಾಗಿ ನಾವೆಲ್ಲ ಟೀಚರ್ಸು, ಹಾಗೆ ನನ್ನ ಫ್ರೆಂಡ್ಸ್ ಎಲ್ಲ ಸೇರಿ ಒಂದು ಕಟ್ಟಿದಂಥ ಟೀಮ್ ಇದು. ನಾವು ಅಪ್ಪು ಅವರ ಅಭಿಮಾನಿಗಳಾಗಿ ಅಪ್ಪು ಅವರ ಬರ್ತ್ಡೇಗೆ ಒಂದು ರಂಗೋಲಿಯನ್ನು ಮಾಡಬೇಕು ಅಂತ ಪ್ರಾರಂಭ ಮಾಡಿದ್ವಿ. ಅದು ಕೋಟೆ ಆಂಜನೇಯ ಸ್ವಾಮಿ ಮುಂಭಾಗದ ಆವರಣದಲ್ಲಿ ಬಹಳ ಅದ್ಭುತವಾಗಿ ಬಂತು. ಅದಾದ ನಂತರ ರತನ್ ಟಾಟಾ ಸರ್ ಅವ್ರದ್ದು, ಹಾಗೆಯೇ ಡಾಕ್ಟರ್ BR ಅಂಬೇಡ್ಕರ್ ಸರ್ದು, ಹಾಗೆಯೇ ಕೊಹ್ಲಿ ಎಲ್ಲರದ್ದು ಚಿತ್ರವನ್ನು ಬರೆದ್ವಿ. ಸಾಕಷ್ಟು ಜನ ನಮಗೆ ಸಪೋರ್ಟನ್ನು ಮಾಡ್ತಾಯಿದ್ದಾರೆ. ಹಾಗೆ ಮಾಧ್ಯಮ ಮಿತ್ರದವರು, ನೀವು ಎಷ್ಟೋ ಚಾನಲ್ಗೆ ಪ್ರಚಾರನೂ ಕೂಡ ಮಾಡಿದ್ದೀವಿ. ರಂಗೋಲಿಯಲ್ಲಿ ಯೇಸು ಅವರ ಒಂದು ಪ್ರತಿಮೆ ಮೂಡಿ ಬಂದಿದೆ. ಯಾವಾಗ ಪ್ರಾರಂಭ ಮಾಡಿದ್ರಿ, ಎಷ್ಟು ಸಮಯ ತಗೊಳ್ತು ಅಂತ? ಸರ್, ಇದು ನಾವು ಪ್ರಾರಂಭ ಮಾಡಿದ್ದು ನಿನ್ನೆ ಸಂಜೆ 10 ಗಂಟೆ ಆಗಿತ್ತು. 10 ಗಂಟೆಯಿಂದ ಸ್ಟಾರ್ಟ್ ಮಾಡಿ ಬೆಳಿಗ್ಗೆ ಒಂದು 7:30 8 ಗಂಟೆಗೆ ಮುಗಿದಿದೆ ಸರ್. ಯಾವುದೆಲ್ಲ ಇದನ್ನು ಬಳಸ್ಕೊಂಡಿದ್ದೀರಾ? ಸರ್, ನಾವು ಸಂಪೂರ್ಣವಾಗಿ ರಂಗೋಲಿಯಲ್ಲಿ ಸ್ಟಾರ್ಟ್ ಮಾಡಿ ರಂಗೋಲಿಯಲ್ಲೇ ಎಂಡ್ ಮಾಡಿದ್ದೀವಿ. ಬೇರೆ ಯಾವುದೇ ರೀತಿಯ ಇದು ಮಾಡಲ್ಲ. ವೈಟ್ ರಂಗೋಲಿ ಮತ್ತು ಯಾವ್ಯಾವ ಕಲರ್ ಸೂಟೇಬಲ್ ಆಗುತ್ತೆ ಅದನ್ನ ಯೂಸ್ ಮಾಡಿದ್ದೀವಿ. ಇದು ಸರಿ ಸುಮಾರು ಒಂದು 25ರಿಂದ 30 ಮೂಟೆ ರಂಗೋಲಿಯನ್ನು ತಿಂತು. ಹಾಗೆಯೇ ಒಂದು ಮೂಟೆಯಲ್ಲಿ ಬಂದು ಎಷ್ಟು 40 kg ವೆಯ್ಟ್ ಇರುತ್ತೆ. ಆ ಥರದ್ದು 30 ಮೂಟೆ, 25ರಿಂದ 30 ಮೂಟೆ ತೊಗೊಂಡಿದೆ. ಇದು 4,200 ಸ್ಕ್ವೇರ್ ಫೀಟ್ನಲ್ಲಿ ಮಾಡಿದ್ದೀವಿ ಸರ್. ಇದು ಒಟ್ಟು ವಿಸ್ತರಣ 4,200 ಸ್ಕ್ವೇರ್ ಫೀಟ್ ಆಗಿದೆ. ಭಾಳ ಖುಷಿಯಾಗುತ್ತೆ. ಈ ಆವರಣದಲ್ಲಿ, ಅದು ಮೈಸೂರಿನ ಹೆಸರಾಂತ ಚರ್ಚಾದಂಥ ಈ ಆವರಣದಲ್ಲಿ ಬರೆಯೋದು ನಮ್ಮ ಖುಷಿ ಇತ್ತು. ಹಾಗೆಯೇ ಈ ಸಂಸ್ಥೆಯವರೆಗೂ, ಹಾಗೆಯೇ ನನ್ನ ಕಲಾ ತಂಡದವರು, ಇದು ನನ್ನಿಂದ ಆಗಿದ್ದಲ್ಲ, ನನ್ನ ಕಲಾ ತಂಡದಿಂದ ಆಗಿದ್ದು, ಅವರಿಗೆ ಈ ಮೂಲಕ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಎಷ್ಟು ಜನ ಇದ್ದೀರಾ ತಂಡದಲ್ಲಿ ನೀವು? ಸರ್, ನಾವು 15 ಜನ ಇದ್ದೀವಿ. ಒಂದೊಂದು ಈವೆಂಟಿಗೆ ಕೆಲವರು ಕಾರಣಾಂತರಗಳಿಂದ ಬರಲ್ಲ. ಸೊ ಅವರು ಇದ್ದಾರೆ ನಮ್ಮೊಟ್ಟಿಗೆ ಅಂತ ಭಾವಿಸಿ ಮಾಡ್ತಾ ಇರ್ತೀವಿ ಸರ್. ಕ್ರಿಸ್ಮಸ್, ಹೊಸ ವರ್ಷ ಕೂಡ ಏನು ಹೇಳಿ ಬಯಸ್ತೀರಾ? ಸರ್, ನನ್ನ ಮೈಸೂರು ಕಲಾವಿದರು ತಂಡ ಇತ್ತು, ಈಗ ಪುನೀತ್ ಕಲಾವಿದ ತಂಡ ಅಂತ ಆಗಿದೆ. ಹೀಗೆ ಹೊಸತನ ಕಂಡುಹಿಡಿಬೇಕು ಅನ್ನೋದೇ ನಮ್ಮ ಆಸೆ. ಹಾಗೆಯೇ ಪ್ರಮುಖವಾಗಿ ಯುವ ಪೀಳಿಗೆಗಾಗಿ ಒಂದು ಯುವ ಅವಾರ್ಡ್ ಅಂತ ಮಾಡಿದ್ವಿ. ಈ ರಂಗೋಲಿಯ ಕೊಲಾಬ್ರೇಟ್ ಮಾಡಿದ್ದು 10 ಜನ ಸಾಧಕರಿಗೆ ಸನ್ಮಾನ ಕೂಡ ಮಾಡಿದ್ವಿ. ನಮ್ಮ ನೆಕ್ಸ್ಟ್ ಟಾರ್ಗೆಟು 10 ಇದ್ದಿದ್ದು 20 ಆಗಬೇಕು. ನಾವು ಈ ಹೊಸ ವರ್ಷದಲ್ಲಿ ಯೂತಿಗೆ ಮತ್ತು ಎಲ್ಲ ಕಲಾಭಿಮಾನಿಗಳಿಗೆ ಹೊಸದಾಗಿ ಒಂದು ವಿಭಿನ್ನ ಚಿತ್ರಗಳನ್ನ ತೋರಿಸೋದು ನಮ್ಮ ಇಷ್ಟ. ಅದೇ ರೀತಿ ಹೊಸ ಯುವ ಪೀಳಿಗೆಗೆ ಅಚೀವ್ಮೆಂಟ್ ಕಡೆ ಗಮನ ಕೊಡಲಿ ಅನ್ನೋದು ನಮ್ಮ ಆಶಯ. ನನ್ನ ಹೆಸರು ಪುನೀತ್ ಕಲಾವಿದ ಹಾಗೂ ಲಕ್ಷ್ಮೀ ಕಲಾವಿದೆ, ಹಾಗೆ ರಾಘವ ಅರಳಿಕಟ್ಟೆ, ಆದಿತ್ಯ, ಸಂಪ್ರೀತ್, ಪುನೀತ್ ಎಲ್ಲ ಇದ್ದಾರೆ, ಪುನೀತ್ ರಾಯಣ್ಣ, ಹೀಗೆ ತುಂಬ ಜನ ಇದ್ದಾರೆ. ಶೈನಿ ಅಂದ್ಬಿಟ್ಟು ಬಾಲ ಆ್ಯಂಕರಿಂಗು ಎಲ್ಲ ಒಂದು ಒಗ್ಗಟ್ಟಾಗಿ ಮಾಡ್ತಾಯಿದ್ವಿ ಸರ್. ಇದಕ್ಕೆ ನಮ್ಮ ಕುಟುಂಬದವರು ಹಾಗೂ ನಮ್ಮ ಸ್ನೇಹಿತರ ಕುಟುಂಬದವರು ಎಲ್ಲರ ಸಪೋರ್ಟ್ ಇದೆ. ಇನ್ನೂ ಬೇರೆ ಮಟ್ಟದಲ್ಲಿ ನಮ್ಮ ಮೈಸೂರನ್ನ ಇನ್ನೊಂದು ಲೆವೆಲಲ್ಲಿ ತೋರಿಸ್ಬೇಕು ಅನ್ನೋದು ನಮ್ಮ ಆಶಯ ಸರ್. ಓಕೆ ಪುನೀತ್ ಅವರೇ, ನಿಮ್ಮ ಪ್ರತಿಭೆ ಇನ್ನಷ್ಟು ಮಟ್ಟಕ್ಕೆ ಹೋಗಲಿ, ಇನ್ನೂ ಕೂಡ ಗುರುತಿಸಿದಾಗಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್.